Audio Jungle. Science Forum, it's a great unique platform for our college to encourage scientific thoughts, creativities and innovative ideas of our students. It also provides a great opportunity to express student talents. So many alumni visited here. Most of them are remembering this one platform, that is Science Forum. So finally, I wish you good luck for continues this very excellent activities. Science is the awesome process that takes us from confusion to understanding. Under the Science Forum, we are going to organize many events that helps the students to increase the scientific temperament. It has been started from 2016. We organized many events that helps the students many ways. ಎಲ್ಲರಿಗೂ ನಮಸ್ತೆ. ವಿಜ್ಞಾನದ ಸಾಮರಸ್ಯವನ್ನು ತಿಳಿಯಬೇಕಾದರೆ, ವಿಜ್ಞಾನದ ಜೊತೆ ಕಲಿಕೆಯನ್ನು ಉತ್ತಮವಾಗಿಸಬೇಕಾದರೆ, ವಿಜ್ಞಾನದ ಜೊತೆ ಆಟವನ್ನು ಆಡಬೇಕು ಅಂದರೆ ನಮ್ಮ ಕಾಲೇಜಿನ ಸೈನ್ಸ್ ಅವರ್ನ ಸಂಪೂರ್ಣವಾಗಿ ಬಳಸಿಕೊಳ್ಬೇಕು. ಆಲ್ ದ ಬೆಸ್ಟ್ ಫಾರ್ ಅಪ್ಕಮಿಂಗ್ ಸೈನ್ಸ್ ಅವರ್ ಫ್ರೆಂಡ್ಸ್. Please utilize all the teachers and 1 hour time. It gives us some great changes in your mind, and utilize it and think it. Please make it your beautiful life. Thank you. Jai Hind. Studying in Community First Grade College, Shikaripura. So I am here today to share my experiences about the science hour which was conducted in our college. Okay, so let's get started. So ನಾವು Thursday ಪ್ರತಿ ಲಾಸ್ಟ್ ಅವರ್ನ ಸೈನ್ಸ್ ಅವರ್ ಅಂತ ಮಾಡ್ತೀವಿ. ಸೊ ಅದರಲ್ಲಿ ಮೆನಿ ಇವೆಂಟ್ಸ್ನ ಕಂಡಕ್ಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ರಂಗೋಲಿ ಕಾಂಪಿಟೇಷನ್, ಸೈನ್ಸ್ ಎಕ್ಸಿಬಿಷನ್, ಪೋಸ್ಟರ್ ಪ್ರೆಸೆಂಟೇಷನ್ ಅಂಡ್ ಮೆನಿ ಮೋರ್. ಓಕೆನಾ, ಅದಕ್ಕೊಂದು ಫಿನಾಲೆ ಅಂತ ಮಾಡ್ಬಿಟ್ಟು ಚಾಂಪಿಯನ್ ಗ್ರೂಪ್ ಅಂತ ಒಂದು ಬಂತು, ಮೇರಿ ಕ್ಯೂರಿ ಟೀಮ್. ಸೊ ಅದರಿಂದ ನಂಗೇನು ಹೆಲ್ಪ್ ಆಯಿತು ಅದ್ರ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸ್ಟೇಜ್ ಫಿಯರ್ನ ಓವರ್ಕಮ್ ಮಾಡೋಕ್ಕೆ ನಂಗೆ ತುಂಬಾ ಹೆಲ್ಪ್ ಆಯಿತು ಸೈನ್ಸ್ ಅವರ್. ಫಸ್ಟ್ಗೆ ತುಂಬಾ ಹೆದರಿಕೆ ಆಗ್ತಿತ್ತು ನಂಗೆ ಸ್ಟೇಜ್ ಮೇಲೆ ಬರೋಕ್ಕೆ. ಬಟ್ ಸೈನ್ಸ್ ಅವರಲ್ಲಿ ಡಿಬೇಟ್ ಕಾಂಪಿಟೇಷನ್ ಆ ಥರ ಎಲ್ಲ ಮಾಡಿ ನಿಜವಾಗ್ಲೂ ನಂಗೆ ಸ್ಟೇಜ್ ಫಿಯರ್ ಅಂತೂ ತುಂಬಾ ಓವರ್ಕಮ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಏನಪ್ಪ ಅಂದ್ರೆ ಸೈಂಟಿಫಿಕ್ ನಾಲೆಜ್. ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ರಲ್ಲ, ಅದರಲ್ಲಿ ಮಾಡೆಲ್ಸ್ನೆಲ್ಲ ಮಾಡಿದ್ರು. ಸೊ ಅದರಲ್ಲಿ ಫ್ಯೂಚರ್ ಹೆಲ್ಪ್ ಆಗುವಂತ ತುಂಬಾ ಮಾಡೆಲ್ಸ್ ಇತ್ತು. ಅದರಿಂದ ನಂಗೆ ನಿಜವಾಗ್ಲೂ ಸೈಂಟಿಫಿಕ್ ನಾಲೆಜ್ ತುಂಬಾನೇ ಹೆಲ್ಪ್ ಆಯಿತು. ಥರ್ಡ್ ಒನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಏನಪ್ಪಾ ಅಂದ್ರೆ ಟೀಮ್ ವರ್ಕ್. ನಿಮ್ದು ಇಂಡಿವಿಜುವಲ್ ಐಡಿಯಾಸ್ ಏನಾದ್ರೆ ಅದನ್ನ ಮಾಡೋದು ತುಂಬಾ ಈಸಿ. ಅದೇ ನಿಮ್ಮ ಐಡಿಯಾಸ್ನ ಇಡೀ ಟೀಮಲ್ಲಿ ಎಲ್ಲರಿಗೂ ಹೇಳ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಸೊ ಟೀಮಲ್ಲಿ ಹೆಂಗ್ ಬಿಹೇವ್ ಮಾಡೋದು, ಟೀಮ್ ವರ್ಕ್ ಅಂದ್ರೆ ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನಮ್ಗೆ ಗೊತ್ತಾಯ್ತು ಸೈನ್ಸ್ ಅವರಲ್ಲಿ. ಸ್ಟೀವ್ ಜಾಬ್ಸ್ ಹೇಳಿದಾರಲ್ವಾ, ಗ್ರೇಟ್ ಥಿಂಗ್ಸ್ ಕ್ಯಾನ್ ನೆವರ್ ಬಿ ಡನ್ ಬೈ ಒನ್ ಪರ್ಸನ್ ಬಟ್ ಇಟ್ ಕ್ಯಾನ್ ಬಿ ಡನ್ ಬೈ ಅ ಗ್ರೂಪ್ ಆಫ್ ಪೀಪಲ್ ಇನ್ ಅ ಟೀಮ್ ಅಂತ. ಸೊ ಆ ಥರ ಟೀಮ್ ವರ್ಕ್ ಇಂಪಾರ್ಟೆನ್ಸ್ ಏನು ಅಂತೆಲ್ಲ ಗೊತ್ತಾಯ್ತು. ಸೊ ಇವಾಗ ಬಟ್ ಫೈನಲ್ ಇಯರಿಗೆ ಹೋದ್ಮೇಲೆ ನಾವು ಸೈನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನಾನು ಜೂನಿಯರ್ಸ್ಗೆ ಹೇಳೋದು ಒಂದೇ ಮಾತೇನಪ್ಪ ಅಂದರೆ, ಸೈನ್ಸ್ ಆದ್ದು ಕೋಆರ್ಡಿನೇಟರ್ಸ್ ಎಲ್ಲ ಲೆಕ್ಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಗಾಯತ್ರಿ ಮ್ಯಾಮ್ ಎಸ್ಪೆಷಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನೀವು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಟು ಆಲ್ ಮೈ ಜೂನಿಯರ್ಸ್. ಥ್ಯಾಂಕ್ ಯು. ಐ ಆಮ್ ಆದರ್ ಸ್ಟಡಿಂಗ್ ಇನ್ ಕುಮಾರವತಿ ಫಸ್ಟ್ ಗ್ರೇಡ್ ಕಾಲೇಜ್ ಶಿಕಾರಿಪುರ. ನಮ್ಮ ಕಾಲೇಜಲ್ಲಿ ಏನಪ್ಪ ಅಂದರೆ, ನಾವು ಪ್ರತಿ ಗುರುವಾರ ಲಾಸ್ಟ್ ಅವರ್ನ ಸೈನ್ಸ್ ಅವರ್ ಆಗಿ ಮಾಡ್ತೀವಿ. ಈ ಸೈನ್ಸ್ ಅವರಲ್ಲಿ ನಾವು ಸಾಕಷ್ಟು ಇವೆಂಟ್ಗಳನ್ನ ಮಾಡಿದ್ದೀವಿ, ಲೈಕ್ ಕ್ವಿಜ್, ಡಿಬೇಟ್, ಪೋಸ್ಟರ್ ಪ್ರೆಸೆಂಟೇಷನ್, ಸೈನ್ಸ್ ಎಕ್ಸಿಬಿಷನ್, ಹೀಗೆ ಸಾಕಷ್ಟು. ಮತ್ತು ಇದರಿಂದ ಏನಪ್ಪ ಅಂದರೆ ನಾವು ಸ್ಟೇಜ್ ಫೇರ್ ಕೂಡ ಕಡಿಮೆ ಮಾಡ್ಕೊಬೋದು, ಮತ್ತು ನಮ್ಮ ಕಮ್ಯುನಿಕೇಷನ್ ಲೆವೆಲ್ ಕೂಡ ಇನ್ಕ್ರೀಸ್ ಮಾಡ್ಕೊಬೋದು. ಮತ್ತು ಇದಷ್ಟೇ ಅಲ್ಲದೆ ನಾವು ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಮ್ಗೆ ಏನಪ್ಪ ಒಂದು ಬೇಜಾರು ಅಂದರೆ, ನೆಕ್ಸ್ಟ್ ಇಯರ್ ನಾವು ಫೈನಲ್ ಇಯರ್, ಸೊ ಸೈನ್ಸ್ ಅವರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೀವೆಲ್ಲರೂ ತುಂಬ ಚೆನ್ನಾಗಿ ಸೈನ್ಸ್ ಅವರ್ನ ಮಾಡ್ಕೊಂಡು ಹೋಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ಹೊಸ ವಿಷಯಗಳನ್ನ ಕಲಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು. ಥ್ಯಾಂಕ್ ಯು.
Hi everyone. Firstly, I would like to thank for this opportunity. Well, it's my pleasure to introduce myself. I am Divya, studying in Kumadvati First Grade College, Shikaripur. Every experience is an opportunity to learn and grow. Yes, absolutely. I am here with you people to share some experience about the Science Hour. Science Hour ಅಂತ ಅಂದ್ರೇನು, ಅದರಲ್ಲಿ ಏನೆಲ್ಲ ಇವೆಂಟ್ಸ್ ಇದ್ವು, ಅದರಿಂದ ನಾನೇನು ಕಲಿತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೈನ್ಸ್ ಅವರ್ ಎವ್ರಿ ಥರ್ಸ್ಡೇ ಲಾಸ್ಟ್ ಅವರ್ ನಾವು ಆರ್ಗನೈಸ್ ಮಾಡ್ತಾ ಇದ್ವಿ. ಅದರಲ್ಲಿ ಏನೆಲ್ಲ ಇವೆಂಟ್ಸ್ ಇದ್ವು, ಡಿಬೇಟ್ ಕಾಂಪಿಟೇಷನ್, ಪೋಸ್ಟರ್ ಪ್ರೆಸೆಂಟೇಷನ್, ಆನ್ ಸ್ಪಾಟ್ ಆಕ್ಟಿವಿಟಿ, ಈ ಥರ ಎಲ್ಲ ಇವೆಂಟ್ಸ್ ಇದ್ವು. ಅದರಿಂದ ನಾನೇನು ಕಲಿತೆ ಅಂತಂದರೆ, ಮೊದಲು ನಂಗೆ ತುಂಬ ಸ್ಟೇಜ್ ಫೇರ್ ಇತ್ತು, ಬಟ್ ಈಗ ಇಲ್ಲ. ಅದೇ ರೀತಿ ನಾನು ಇದರಿಂದ ತುಂಬ ನಾಲೆಡ್ಜ್ನ ಅರ್ನ್ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಆಪರ್ಚುನಿಟಿ ಸಿಗೋದೇ ಕಷ್ಟ. ಅಂತಂದರೆ ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು ಕಲೀರಿ. ಗೆಲ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಟೀಮ್ ಅಂತ ಬಂದಾಗ ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಲೆನ್ ಕೆಲ್ಲರ್ ಒಂದು ಮಾತು ಹೇಳಿದರೆ, ಅಲೋನ್ ವಿ ಕ್ಯಾನ್ ಡೂ ಸೋ ಲಿಟಲ್ ಬಟ್ ಟುಗೆದರ್ ವಿ ಕ್ಯಾನ್ ಡೂ ಸೋ ಮಚ್. ಅದೇ ರೀತಿ ಟ್ಯಾಲೆಂಟ್ ವಿನ್ ಗೇಮ್ಸ್ ಬಟ್ ಟೀಮ್ ವರ್ಕ್ ವಿನ್ ದ ಚಾಂಪಿಯನ್ಶಿಪ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಐ ವುಡ್ ಲೈಕ್ ಟು ಸೇ ಅಪ್ಗ್ರೇಡ್ ಯುವರ್ ಥಾಟ್ಸ್. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ಐ ಆಮ್ ರೋಹಿತ್, ಸೆಕೆಂಡ್ BSc ಕುಮಾವತಿ ಫಸ್ಟ್ ಗ್ರೇಡ್ ಕಾಲೇಜ್. ಪ್ರತಿ ವರ್ಷವೂ ನಮ್ಮ ಕಾಲೇಜಲ್ಲಿ ಸೈನ್ಸ್ ಅವರು ಒಂದೊಂದು ಸೀಸನಾಗಿ ಮಾಡ್ತಾಯಿದ್ದೇವೆ. ಇದು ಫಸ್ಟು ಸೈನ್ಸ್ ಅವರ್ ಸ್ಟಾರ್ಟ್ ಆಗಿದ್ದು 2016-17 ಇಲ್ಲಿವರೆಗೂ ಒಂದು 4 ಸೀಸನ್ ಆಗಿದ್ದವು ಸೈನ್ಸ್ ಅವರ್ದು. ಈ ವರ್ಷ ಮೇರಿ ಕ್ಯೂರಿ ಟೀಮ್ ವಿನ್ ಆಯಿತು. ಸೈನ್ಸ್ ಅವರಲ್ಲಿ ಕಲಿಯೋದು ತುಂಬಾ ಇದ್ದಾವೆ. ಈ ಸಲ ನಾವು ಸೈನ್ಸ್ ಅವರಲ್ಲಿ ಕಲ್ತದ್ದು ಏನಪ್ಪ ಅಂದರೆ, ಒಂದು ಮೆಡಿಸಿನಲ್ ಫುಡ್ಡು ಪ್ರಿಪೇರ್ ಮಾಡೋದು ಕಲ್ತ್ವಿ, ಆಮೇಲೆ ರಂಗೋಲಿ ಹಾಕೋದು ಕಲ್ತ್ವಿ, ಆಮೇಲೆ ಸ್ಟೇಜ್ ಫಿಯರ್ ಹೋಯ್ತು ನನಗೆ. ಸೈನ್ಸ್ ಅವರಲ್ಲಿ ಸೈನ್ಸ್ ಎಕ್ಸಿಬಿಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ವಿನ್ ಆದ್ವಿ. ಹೀಗೆ ತುಂಬಾ ಕಲಿಸುತ್ತೆ ಸೈನ್ಸ್ ಅವರು. ಇದೇ ಥರ ಪ್ರತಿ ವರ್ಷ ನೀವು ಮುಂದುವರ್ಸ್ಕೊಂಡು ಹೋಗ್ರಿ. ಆಲ್ ದ ಬೆಸ್ಟ್ ಫಾರ್ ಮೈ ಜೂನಿಯರ್ಸ್. ಥ್ಯಾಂಕ್ ಯು. ಅನುಷಾ VP ಕುಮಾರವತಿ ಫಸ್ಟ್ ಗ್ರೇಡ್ ಕಾಲೇಜ್ ಶಿಕಾರಿಪುರ. ಅಪ್ಗ್ರೇಡ್ ಯುವರ್ ಥಾಟ್ಸ್ ಅಂತ ಟ್ಯಾಗ್ಲೈನ್ ಕೊಡ್ತಾರೆ ಆ್ಯಂಡ್ ಅದಕ್ಕೆ ಲೋಗೋ ಸಹ ರೆಡಿ ಮಾಡ್ತಾರೆ. ಜುಲೈ 11, 2019ಗೆ ಸೈನ್ಸ್ ಅವರ್ ಸೀಸನ್ 4 ಅಂಥೇಳಿ ಇನಾಗ್ರೇಟ್ ಮಾಡ್ತೀವಿ ನಾವು. ಆ್ಯಂಡ್ ಪ್ರತಿ ಗುರುವಾರ ಲಾಸ್ಟ್ ಅವರ್ ಸೈನ್ಸ್ ಅವರ್ ಅಂಥೇಳಿ ಇವೆಂಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪೋಸ್ಟರ್ ಪ್ರೆಸೆಂಟೇಷನ್ ಆಗಿರ್ಬೋದು, ಐಸ್ ಬ್ರೇಕರ್, ಫುಡ್ ಮೆಡಿಸಿನಲ್ ಫುಡ್ ವಿತೌಟ್ ಫೈರ್ ಆ್ಯಂಡ್ ಸೊ ಆನ್. ನೆಕ್ಸ್ಟ್ ಈ ಸೈನ್ಸ್ ಅವರಿಂದ ನಮಗೇನು ಹೆಲ್ಪ್ ಆಗುತ್ತೆ ಅಂತಂದರೆ, ಸ್ಟೇಜ್ ಫಿಯರ್ ಫಸ್ಟ್ ಆಫ್ ಆಲ್, ಆ್ಯಂಡ್ ನಮ್ಮ ಟ್ಯಾಲೆಂಟೆಲ್ಲ ಎಕ್ಸಿಬಿಟ್ ಮಾಡೋಕ್ಕೆ ಒಂದೊಳ್ಳೆ ಸ್ಟೇಜ್ ಅಂತ ಹೇಳ್ಬೋದು. ಆಲ್ಬರ್ಟ್ ಐನ್ಸ್ಟೀನ್ ಒಂದು ಥಾಟ್ ಹೇಳ್ತಾರೆ, ವಿ ಕೆನಾಟ್ ಸಾಲ್ವ್ ಪ್ರಾಬ್ಲಮ್ಸ್ ವಿತ್ ದ ಸೇಮ್ ಥಿಂಕಿಂಗ್ ವಿ ಯೂಸ್ಡ್ ಟು ಕ್ರಿಯೇಟ್ ದೆಮ್. ನಮ್ಮ ಜೂನಿಯರ್ಸಿಗೆ ಏನು ಹೇಳ್ಬೇಕಂತಂದ್ರೆ, ಇದೇ ರೀತಿ ಸೈನ್ಸ್ ಅವ್ರನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಆಲ್ ದ ಬೆಸ್ಟ್ ಅವರ್ ಜೂನಿಯರ್ಸ್. ಥ್ಯಾಂಕ್ ಯು. Hi, I'm Sahna from final year BSc. I'm going to sharing my experiences of Science Hour. Firstly, what is Science Hour? What is the reason behind this? Firstly, our lecturer is to know about each and everyone's students' creativity and in a precious time how they are involving in that precious time. So they are go through this. There are many competition in this. Firstly, nature related skit presentation. In this skit presentation ನಾವು ಹೇಗೆಲ್ಲ ಇನ್ವಾಲ್ವ್ ಆಗಿರ್ತಿದ್ವಿ ಅಂದರೆ, ಗ್ರೂಪ್ ರಿಲೇಟೆಡ್ ಆಗಿ ಸ್ಟೂಡೆಂಟ್ಸ್ ಇರೋದ್ರಿಂದ ನಮ್ಮ ಮಧ್ಯದಲ್ಲೇ ತುಂಬ ಹೆಲ್ತಿ ಕಾಂಪಿಟೇಷನ್ ಇರ್ತಿತ್ತು. ಆ ಹೆಲ್ತಿ ಕಾಂಪಿಟೇಷನಲ್ಲಿ ಹೇಗಪ್ಪ ಅಂದರೆ, ಒಂದು ಟ್ರೋಫಿ ಕೂಡ ಇರ್ತಿತ್ತು ವಿನ್ ಆದವ್ರಿಗೆ. ಸೊ ಅದು ಇಯರ್ಲಿ ವೈಸು ಕ್ಯಾರಿ ಓವರ್ ಆಗ್ತಿತ್ತು. ಹಾಗಾಗಿ ನಾವೇ ವಿನ್ ಆಗಬೇಕು ಅನ್ನೋ ರೀಸನ್ನಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಹೆಲ್ತಿ ಕಾಂಪಿಟೇಷನನ್ನು ಇಟ್ಕೊಂಡ್ಬಿಟ್ಟು ನಾವು ವಿನ್ ಆಗೋಕ್ಕೆ ಟ್ರೈ ಮಾಡ್ತಿದ್ವಿ. ನೆಕ್ಸ್ಟ್ಲಿ ನನ್ನ ಓನ್ ಎಕ್ಸ್ಪೀರಿಯನ್ಸಸ್ ಏನು ಅಂತ ಅಂದರೆ, ಪೋಸ್ಟರ್ ಪ್ರೆಸೆಂಟೇಷನಲ್ಲಿ ಒಬ್ಬ ಸ್ಟೂಡೆಂಟು ತಾನು ಸೆಮಿನಾರ್ ಮಾಡೋಕ್ಕಾಗಲಿ ಏನಕ್ಕಾದರೂ ಅವನು ಹೆದರ್ತಿರ್ತಾನೆ. ಆ ಒಂದು ಸಿಚುವೇಷನಲ್ಲಿ ಅವರಿಗೆ ಒಂದು ಅವಕಾಶ ಸಿಕ್ಕಾಗ, ಅವರೇ ಬಂದು ಪ್ರೆಸೆಂಟ್ ಮಾಡಿದಾಗ, ಅವರೇ ವಿನ್ ಆದಾಗ ಅವರಲ್ಲಿರೋ ಒಂದು ಉತ್ಸಾಹ ಬೆಳೆಯುತ್ತೆ. ನಾವು ಕೂಡ ಏನು ಆದರೂ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಬರುತ್ತೆ. ಸೊ ಇದನ್ನೆಲ್ಲ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ಲಿ ಪ್ರಿಪೇರಿಂಗ್ ಫುಡ್ ವಿತೌಟ್ ಫೈರ್, ಮೆಡಿಸಿನಲ್ ಪ್ಲಾಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡೋದಾಗಿರ್ಬೋದು. ಆನ್ ಸ್ಪಾಟ್ ಕ್ರಿಯೇಟಿವಿಟಿ ಅಂದರೆ ಸೈನ್ಸ್ ರಿಲೇಟೆಡ್ ಆಗಿರುವಂಥ ಮೆಟೀರಿಯಲ್ಸ್ನ ಯೂಸ್ ಮಾಡಿಬಿಟ್ಟು ಇರೋ ಒಂದು ಟೈಮಲ್ಲಿ ಅವ್ರು ಹೇಗೆ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿ ಒಂದು ಮಾಡೆಲನ್ನು ರೆಡಿ ಮಾಡ್ಬೋದು. ಈ ಒಂದು ಕಾಂಪಿಟೇಷನಲ್ಲಿ ಲೆಕ್ಚರ್ಸ್ ಈಸಿಲಿಯಾಗಿ ಅವರು ಎಷ್ಟು ಕ್ರಿಯೇಟಿವ್, ಹೇಗೆ ಅವರು ಯೋಚನೆ ಮಾಡ್ಬೋದು ಅನ್ನೋದನ್ನು ಈಸಿಲಿ ಕ್ಯಾಚ್ ಮಾಡ್ಬೋದಾಗಿತ್ತು.
ನೆಕ್ಸ್ಟ್ಲಿ ಒಂದು ಮಾಕ್ ಇಂಟರ್ವ್ಯೂ ಅಂತ ಒಂದು ಕಾಂಪಿಟೇಷನ್. ಆ ಇಂಟರ್ವ್ಯೂ ಹೇಗೆಂದರೆ, ಈಗ ಒಬ್ಬರು ಡಿಗ್ರಿ ಮುಗೀತು ಅಂದರೆ ಜಾಬ್ ಮಾಡಬೇಕಾಗಿರುತ್ತೆ. ಸೊ ಅವ್ರಿಗೆ ಇಂಟರ್ವ್ಯೂ ಒಂದು ನೆಸೆಸಿಟಿ. ಸೊ ಆ ಒಂದು ಇದನ್ನು ಅವರು ಈಗಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ರೀಸನಿಂದ ಅದನ್ನು ಕೂಡ ಕಾಂಪಿಟೇಷನ್ ಇಟ್ಟಿದ್ರು. ಅದು ಕೂಡ ಅದರಲ್ಲಿ ಹೇಗೆ ರೂಲಿಂಗ್ಸ್ ಇರುತ್ತೆ ಅದನ್ನೆಲ್ಲ ತಿಳ್ಕೊಂಡ್ವಿ. ಸೊ ಇದನ್ನೆಲ್ಲ ತಿಳಿಸೋಕೆ ಹೆಲ್ಪ್ ಮಾಡಿದಂಥ ಎಲ್ರಿಗೂ ನನ್ನಿಂದ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.